ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ವಾಂಗಿಬಾತ್ ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ. ಮೊದಲನೇದಾಗಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಪಾತ್ರೆಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ವೀಡಿಯೋಗೆ ಲೈಕ್ ಕೊಡೋದು ಕೂಡ ಮರಿಬೇಡಿ. ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ. ಸೊ ಲೈಕ್ ಮಾಡಿ, ಇಷ್ಟ ಆದರೆ ಓಕೆನಾ. ಹಾಗೆ ಇಷ್ಟ ಆಗ್ತಾಯಿದ್ರೆ ರೆಸಿಪೀಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಏನು ಆಯಿಲ್ ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಬಿಡ್ರ. ನೀವು ಯಾವುದಾದ್ರೂ ನನ್ನ ರೆಸಿಪೀಸ್ನ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ. ಈಗ ನಾವು ಕಡಲೆ ಬೀಜ ನೀಟಾಗಿ ಹುರ್ಕೊಳ್ಳೋಣ. ಈಗ ಕಡಲೆ ಬೀಜ ಎಲ್ಲ ನೋಡ್ತಾ ಇರ್ಬೋದು ನೀವು, ರೋಸ್ಟ್ ಆಗಿದೆ. ಸೊ ಹಾಗಾಗಿ ಎಲ್ಲದನ್ನು ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ಪ್ಯಾನಲ್ಲೇ ರೆಸಿಪಿ ಕಂಟಿನ್ಯೂ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಇನ್ನೂ ಆಯಿಲ್ ಇದೆ ಅಲ್ವಾ. ಸೊ ಹಾಗಾಗಿ ಫಸ್ಟೇ ನಾನು ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡು ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಎಣ್ಣೆ ಇವಾಗ ಆಲ್ರೆಡಿ ಕಾದಿರೋದ್ರಿಂದ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಜೀರಿಗೆ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕ್ರಿಸ್ಪಿಯಾಗಿ ತಿನ್ನುವಾಗ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಕಡಲೆಬೇಳೆ, ಉದ್ದಿನಬೇಳೆ ಯಾವುದಾದ್ರೂ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಥವಾ ನಿಮಗೆ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಅಂದರೆ ನೀವು ಹಾಕ್ಕೋಬೋದು. ಎಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಗಾಗ ನಾವು ಬಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತುಂಬ ಬೇಗನೆ ಸೀದೋಗ್ಬಿಡುತ್ತೆ. ಎಣ್ಣೆ ಕಾದಿರುತ್ತಲ್ವ, ಸೊ ಹಾಗಾಗಿ ಬೇಗನೆ ಸೀದೋಗ್ಬಿಡುತ್ತೆ. ಆವಾಗವಾಗ ಬಾಡಿಸ್ತಾ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದು ಕ್ರಿಸ್ಪಿ ಆಗಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣ ನಾವು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕಾಗುತ್ತೆ. ಸೊ ಇದು ಈಗ ಕೆಂಪಾಗಿದೆ. ನಾನಿವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ಸೊ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಡುಗೆ ನೋಡಿಕೊಂಡು ನೀವು ಹಾಕ್ಕೋಬೋದು. ಮುಂಚೆನೇ ನಾನು ಹುಣಸೆ ಹಣ್ಣು ನೀರಲ್ಲಿ ನೆನೆ ಹಾಕಿದ್ದೆ. ಸೊ ಅದನ್ನು ಕೂಡ ಆಮೇಲೆ ಹಾಕ್ಕೊಳ್ತೀನಿ. ಈಗ ನಾನು ವಾಂಗಿಬಾತ್ ಬದನೆಕಾಯಿ ಇರುತ್ತಲ್ಲ ಅದನ್ನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಾನೊಂದು 2ರಿಂದ 3 ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊ ಬಳಸ್ತಾ ಇಲ್ಲ, ನನಗೆ ವಾಂಗಿಬಾತಲ್ಲಿ ಅಷ್ಟು ಟೊಮೆಟೊ ಇಷ್ಟ ಆಗಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಟೊಮೆಟೊ ಇಷ್ಟಪಡೋರಾದರೆ 1 ಟೊಮೆಟೊ ಹಾಕ್ಕೋಬೋದು. ನನಗೆ ವಾಂಗಿಬಾತಲ್ಲಿ ಅಷ್ಟು ಟೊಮೆಟೊ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಟೊಮೆಟೊ ಇಲ್ಲಿ ಬಳಸ್ತಾ ಇಲ್ಲ. ನಾವು ಉಪ್ಪು ಹಾಕಿರೋದ್ರಿಂದ ಬದನೆಕಾಯಿ ಮತ್ತು ಈರುಳ್ಳಿ ಬೇಗನೆ ಬೆಂದೋಗುತ್ತೆ. ಸೊ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸಿಗೆಲ್ಲ ನೀವು ಇದನ್ನು
ಮಾಡ್ಕೋಬೋದು ಆರಾಮಾಗಿ ಬೆಳಿಗ್ಗೆ. ಈಸಿ ರೆಸಿಪಿ, ಸೊ ಬೇಗನೆ ಆಗೋಗುತ್ತೆ. ಲಂಚ್ ಬಾಕ್ಸಿಗೂ ಕೂಡ ಆಫ್ಟರ್ನೂನ್ಗೆ ಚೆನ್ನಾಗಿರುತ್ತೆ, ರೈಸ್ ರೆಸಿಪಿ ಆಗಿರೋದ್ರಿಂದ. ವಾಂಗಿಬಾತ್ ಪೌಡರು ನಾನು ಆಚೆ ಕಡೆಯಿಂದ ತೊಗೊಂಬಂದಿರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು MTR ಬ್ರ್ಯಾಂಡಿಂದು ತಂದಿಟ್ಕೊಂಡಿದ್ದೆ, ಸೊ ಅದನ್ನೇ ನಾನು ಯೂಸ್ ಮಾಡ್ತೀನಿ ಯಾವಾಗಲೂ. ನನಗೆ ಸಾಂಬಾರು ಪುಡೀಸ್ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಲ್ಲ, ಸೊ ಹಾಗಾಗಿ ನಾನು ರೆಡಿನೇ ತಂದಿಟ್ಕೊಂಡಿದ್ದೀನಿ. ಕೆಲವು ಸತಿ ಟೈಮ್ ಸಿಕ್ಕಾಗ ಮಾತ್ರ ನಾನು ಕೆಲವೊಂದು ರೆಸಿಪಿಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ತೀನಿ. ಟೈಮ್ ಸಿಕ್ಕಿಲ್ಲ ಈ ಥರ ವಾಂಗಿಬಾತ್ ಪುಡಿ ಅಥವಾ ಬಿಸಿಬೇಳೆಬಾತ್ ಪುಡಿ ಅಂದರೆ ಸ್ವಲ್ಪ ಅಂಗಡಿಯಿಂದನೇ ತಂದಿಟ್ಕೊಂಡಿರ್ತೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅವ್ರು ಕೊಟ್ಟಿರೋ ಪೌಡ್ರಲ್ಲಿ ಅಷ್ಟೊಂದು ಖಾರ ಇರಲ್ಲ, ಸೊ ನಾರ್ಮಲ್ ಆಗಿರುತ್ತೆ. ಹಾಗಾಗಿ ನಮಗೇನಾದರೂ ಎಕ್ಸ್ಟ್ರಾ ಖಾರ ಬೇಕು ಅನಿಸಿದ್ರೆ ನಾವು ಸ್ವಲ್ಪ ಹಾಕ್ಕೊಳ್ಳೋದು ಒಳ್ಳೆಯದು. ಹಾಗೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ನೀಟಾಗಿ ಬೆಂದು ಹೊಂದ್ಕೊಳ್ಳುತ್ತೆ, ಅದಕ್ಕೆ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಅಂಶ ಎಲ್ಲ ಹೋಗಿ ಆಯಿಲೆಲ್ಲ ಎಕ್ಸ್ಟ್ರಾಕ್ಟ್ ಆಗೋವರೆಗೂ ಅದನ್ನು ನೀಟಾಗಿ ನಾವು ಸಿಮ್ಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಆವಾಗ ಆಯಿಲ್ ಬಂದ ತಕ್ಷಣ ನಾವೇನು ವಾಂಗಿಬಾತ್ ಪೌಡ್ರನ್ನ ಹಾಕ್ಕೋಬೇಕು. ಈ ಟೈಮಲ್ಲೇ ಹಾಕ್ಕೊಳ್ಳೋದು ಚೆನ್ನಾಗಿರಲ್ಲ, ಸೊ ಹಾಗಾಗಿ ಅದೆಲ್ಲ ನೀಟಾಗಿ ಬೆಂದು ಸ್ವಲ್ಪ ಎಣ್ಣೆ ಬರೋ ತನಕ ಬಿಟ್ಕೊಳ್ತೀನಿ. ಆ ನಂತರ ನಾನು ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಳ್ತೀನಿ. ನೀರಿದ್ದರೆ ಅದರಲ್ಲೇ ಹಾಕ್ಬಿಟ್ರೆ ಟೇಸ್ಟ್ ಸರಿಗೆ ಬರಲ್ಲ, ಸೊ ಹಾಗಾಗಿ ನೋಡಿಕೊಂಡು ನೀವು ಇದೊಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ. ಸೊ ನೋಡ್ಕೊಂಡು ನೀವು ಇದನ್ನು ಹಾಕ್ಕೊಳ್ಳಿ, ಆಯಿತಾ. ನೀವು ನೋಡ್ತಾ ಇರ್ಬೋದು ಈಗ ಎಣ್ಣೆ ಬಿಟ್ಕೊಂಡಿದೆ, ಸೊ ಹಾಗಾಗಿ ನಾನು ವಾಂಗಿಬಾತ್ ಪೌಡರ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನೀವು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ MTR ಯೂಸ್ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಿಮಗೆ ತುಂಬ ತಿಕ್ ಅನ್ನಿಸ್ತು ಅಂದರೆ ನೀವು ಈ ಟೈಮಲ್ಲಿ ಸ್ವಲ್ಪ ಹುಣಸೆ ಹುಳಿ ಉಳಿದಿದ್ರೆ ಹಾಕ್ಕೋಬೋದು, ಅಥವಾ ನೀರು ಕೂಡ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ಉಳಿಸಿದ್ನಲ್ಲ, ಸೊ ಅದನ್ನೇ ಒಂಚೂರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತಿಕ್ಕಾಗಿಬಿಟ್ರೆ ಅದು ನೀಟಾಗಿ ಮಿಕ್ಸ್ ಆಗೋದಿಲ್ಲ, ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಸೊ ಇದು ಇವಾಗ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಇದನ್ನು ಗೊಜ್ಜನ್ನ ಅನ್ನಕ್ಕೆ ಕಲಿಸ್ಕೊಳ್ತೀನಿ. ಅನ್ನ ಎಲ್ಲ ರೆಡಿಯಾಗಿದೆ, ಸೊ ಅದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಗೊಜ್ಜು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನಿಮಗೆ ಅನ್ನ ನೋಡಿ ಮೃದುವಾಗಿ ಉದುರಾಗಿ ಮಾಡ್ಕೊಂಡಿದ್ದೀನಿ ನಾನು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀಟಾಗಿ ಅನ್ನ ಮಾಡ್ಕೊಂಡು ಅದಕ್ಕೆ ಸೇರಿಸ್ಕೊಂಡ್ರೆ, ಸ್ವಲ್ಪ ಅದು ಬಿಸಿ ಇದ್ದಾಗ ಸೇರಿಸ್ಕೊಂಡ್ರೆ ಅದು ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ತುಂಬ ತಣ್ಣಗಾದ್ಮೇಲೆ ಆದರೆ ಅದು ನೀಟಾಗಿ ಗೊಜ್ಜನ್ನು ಹೀರ್ಕೊಳ್ಳಲ್ಲ ಅನ್ನ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡೋದ್ರಿಂದ ನೀಟಾಗಿ ಎಲ್ಲ ಸಮವಾಗಿ ಹೊಂದ್ಕೊಳ್ಳುತ್ತೆ. ಆವಾಗ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಗೊಜ್ಜು ಸೇರಿಸ್ಕೊಳ್ತಾ ನೀವು ಈ ಥರ ನೀಟಾಗಿ ಕಲಿಸ್ಕೋಬೋದು. ಸ್ಮೂತಾಗಿ ಕಲಿಸ್ಕೊಳ್ಳಿ. ತುಂಬ ಮೆತ್ತಗನ್ನ ಮಾಡಿದ್ರೆ, ಸೊ ಉದುರಾಗಿದ್ದರೆ ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಕೋಲಮ್ ರೈಸಿಂದ ಅನ್ನ ಮಾಡಿದ್ದೀನಿ. ನೀವು ಯಾವುದೇ ರೈಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ಟೈಮಲ್ಲೂ ಕೂಡ ನೀವು ಉಪ್ಪು ಹೆಚ್ಚು ಕಡಿಮೆ ಆಗಿದ್ದರೆ ಹಾಕ್ಕೋಬೋದು ಅನ್ನಕ್ಕೆ, ಅಥವಾ ಯಾವುದಕ್ಕಾದ್ರೂ ಕಮ್ಮಿ ಆಗಿದ್ದರೆ ಟೇಸ್ಟ್ ನೋಡಿ ನೀವು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ. ಈಗ ಬಿಸಿ ಇದ್ದಾಗಲೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ನಾನು ಕೋಲಮ್ ರೈಸೇ ಯೂಸ್ ಮಾಡ್ತೀನಿ. ಅದು ತುಂಬ ಬೇಗನೆ ಈ ಥರ ಒಡೆದೋಗಲ್ಲ. ನನಗೆ ಬೆಳಗ್ಗೆ ಬೇಗ ಅರ್ಜೆಂಟ್ ಇರುತ್ತೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ನಾನೊಂದು ಸ್ವಲ್ಪ ಅವಸರದಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅದು ಬೇಗ ಒಡೆದೋಗಲ್ಲ. ರೈಸ್ ಹಾಗೆ ಇರುತ್ತೆ, ಉದುರಾಗಿ ಚೆನ್ನಾಗಿರುತ್ತೆ.
ಆಫ್ಟರ್ನೂನಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಲಂಚ್ ಬಾಕ್ಸ್ಗೆ ತಿನ್ನಲಿಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು ಸೂಪರಾಗಿ ರೆಡಿಯಾಗಿದೆ ಇವಾಗ ಬ್ರೇಕ್ಫಾಸ್ಟ್. ಅದಕ್ಕೆ ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ನೀವು ರೆಸಿಪಿ ಮಾಡುವಾಗಲೇ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಹಾಗೆ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಬೀಜ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಸರ್ವ್ ಮಾಡುವಾಗ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಅವ್ರಿಗೆ ಸರ್ವ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ? ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಿವರೆಗೂ ಬಾಯ್ ಬಾಯ್.